ಇಲ್ಲಿ ನಾವು ಸೆಟ್ ರೆಪ್ರೆಸೆಂಟೇಷನ್ ಬಗ್ಗೆ ಮಾತಾಡ್ತಿದ್ದೀವಿ. ಎರಡು ರೀತಿಯಲ್ಲಿ ನೋಡ್ತಾ ಇದ್ದೀವಿ, ಒಂದು ರೋಸ್ಟೆಡ್ ಫಾರ್ಮ್ ಅಂಥೇಳಿ, ಮತ್ತೊಂದು ಸೆಟ್ ಬಿಲ್ಡರ್ ಫಾರ್ಮ್ ಅಂಥೇಳಿ. ಇದುವರೆಗೂ ನಾವು ಯಾವ ಫಾರ್ಮ್ ಉಪಯೋಗಿಸ್ತಾ ಇದ್ದೀವಿ ನೋಡಿ ಹೇಳಿ. ಹೌದು, ನಾವು ಇದುವರೆಗೂ ಏನು ಉಪಯೋಗಿಸ್ತಿದ್ದೀವಿ? ರೋಸ್ಟೆಡ್ ಫಾರ್ಮ್ ಉಪಯೋಗಿಸ್ತಾ ಇದ್ದೀವಿ, ಸರಿನಾ? ಈ ರೋಸ್ಟೆಡ್ ಫಾರ್ಮ್ ಇರಬೇಕಾದ್ರೆ ಸೆಟ್ ಬಿಲ್ಡರ್ ಫಾರ್ಮ್ ಏನಕ್ಕೆ ಉಪಯೋಗಿಸ್ಬೇಕು, ಯಾವಾಗ ಉಪಯೋಗಿಸ್ಬೇಕು, ಯಾವಾಗ ಉಪಯೋಗಿಸ್ಬೇಕು ಅಂತ ಯಾರನ್ನು ಕೇಳ್ತು ಅಂತ ಹೇಳಿದ್ರೆ, ವೆನ್ ವಿ ಹ್ಯಾವ್ ಟು ಲಿಸ್ಟ್ ದ ಎಲಿಮೆಂಟ್ನ ಲಿಸ್ಟ್ ಮಾಡಿ ಅಂತ ಕೇಳಿದಾಗ ಏನು ಮಾಡ್ಬೇಕು ನಾವು? ಲಿಸ್ಟ್ ದ ಎಲಿಮೆಂಟ್ಸ್ ಅಂತ ಹೇಳಿದ್ರೆ ನಾವು ರೋಸ್ಟೆಡ್ ಫಾರ್ಮಲ್ಲಿ ನೋಡಿಸ್ಬೇಕಾಗುತ್ತೆ. ಡಿಸ್ಕ್ರೈಬ್ ದ ಸೆಟ್ ಅಂತ ಹೇಳ್ತು ಅಂತ ಹೇಳಿದ್ರೆ ಏನು ಬರೀಬೇಕು ನಾವು? ಹೌದು, ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸೆಟ್ ಎಮ್ ಇಸ್ ಮೇಡ್ ಅಪ್ ಆಫ್ 1 2 3 4. ಇದು ನಮ್ಮ ಲಿಸ್ಟ್, ಕರೆಕ್ಟಾಗಿ ಲಿಸ್ಟ್ ಮಾಡಿದ್ದೀವಿ. ಅದೇ ಇದು ಡಿಸ್ಕ್ರೈಬ್ ಮಾಡ್ರಪ್ಪ ಯಾರನ್ನ ಅಂತ ಹೇಳ್ತು ಅಂತ ಹೇಳಿದ್ರೆ, ಸೆಟ್ ಎಮ್ ಇಸ್ ಮೇಡ್ ಅಪ್ ಆಫ್ ನ್ಯಾಚುರಲ್ ನಂಬರ್ಸ್ ವಿಚ್ ಇಸ್ ಲೆಸ್ ದೆನ್ 5. ಕರೆಕ್ಟಾ? ನ್ಯಾಚುರಲ್ ನಂಬರ್ಸ್ ಆರ್ ನಂಬರ್ಸ್ ಫ್ರಮ್ 1 to infinity. ಮತ್ತೊಂದು ಕಂಡೀಷನ್ ಏನಿದೆ, ಆ್ಯಂಡ್ ಇಟ್ ಶುಡ್ ಬಿ ಲೆಸ್ ದೆನ್ 5 ಅಂತ ಹೇಳಿ. ಹಾಗಾಗಿ ಇದೇನಾಗುತ್ತೆ, ಇದು 1 2 3 4 ವರೆಗೂ ಇರುತ್ತೆ, 1 to 4. ಸರಿನಾ? ಮತ್ತೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಇಲ್ಲಿ. ಸೇ ಐ ವಾಂಟ್ ಟು ಟಾಕ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಕಾಲಮ್, ಯಾವುದೋ ಮೊದಲೇ ಕಾಲಮು, ಸರಿನಾ? ಸೊ ಹಿಯರ್ ನಿಮ್ಮ ರೋಸ್ಟೆಡ್ ಫಾರ್ಮಲ್ಲಿ ಬರೀಬೇಕು ಇದನ್ನು ಅಂತ ಹೇಳ್ತು ಅಂತ ಹೇಳಿದ್ರೆ, ಎಫ್ ಎಸ್ ನಥಿಂಗ್ ಬಟ್ ದ ಫುಡ್ ಕ್ರಾಪ್ ಅಲ್ವಾ, ರೈಸು, ವೀಟು, ರಾಗಿ, ಸರಿನಾ? ಸೊ ಈ ರೀತಿಯಲ್ಲಿ ನಾವು ಲಿಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಲ್ವಾ. ಇಲ್ಲಿ ಬರುತ್ತೆ ಅದೊಂದಷ್ಟದು, ಸರಿ ಇದೆಯಲ್ಲ. ಸೊ ಈ ಥರ ಯಾರನ್ನ ಲಿಸ್ಟ್ ಮಾಡಿ ಅಂತ ಹೇಳಿದ್ರೆ, ಫುಡ್ ಗ್ರೈನ್ಸ್ ಲಿಸ್ಟೆಡ್ ಇನ್ ದಿಸ್ ಕಾಲಮ್ ಅಂತ ಹೇಳಿದ್ರೆ ಎಲ್ಲ ಬರೀಬೇಕಾಗುತ್ತೆ. ಸೊ ಇಲ್ಲೆಲ್ಲ ಬರ್ಕೊಂಡು ಡಾಟ್ 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 ಇಡೋಂಗಿಲ್ಲ, ಕರೆಕ್ಟಾಗಿ ಬರೀಬೇಕು. ಯಾಕಂದರೆ ದಿಸ್ ಇಸ್ ಫೈನೈಟ್ ಸೆಟ್, ಅದ್ರ ಬಗ್ಗೆ ಇನ್ನೂ ಕಲಿತೀರಾ. ಬಟ್ ಹಾಂ, ಇದು ನಿಮ್ಮ ಅಜೆಂಡಾ. ಅದನ್ನೇ ಈ ಸೆಟ್ನ ಡಿಸ್ಕ್ರೈಬ್ ಮಾಡ್ರಪ್ಪ ಯಾರನ್ನ ಅಂತ ಹೇಳ್ತು ಅಂತ ಹೇಳಿದ್ರೆ ಹೇಗೆ ಬರೆಯೋದು ಅಂತ ಹೇಳಿ ಇಲ್ಲಿ ನೋಡ್ತೀನಿ ನೋಡಿ. ಇದೆಲ್ಲ ಏನು ಅಂತ ಹೇಳಿ ಹೇಳ್ಕೊಡ್ತೀನಿ. ಆರ್ ಇಂಪಾರ್ಟೆಂಟ್ ಕ್ರಾಪ್ಸ್, ಏನಿದು ಇನ್ ಕಾಲಮ್, ಇದು ನೋಡಿ ಮೊದಲೇ ನೋಡಿದ್ದೀರಾ ಇದನ್ನು. ಏನಿದು? ದರ್ ಇಂಪಾರ್ಟೆಂಟ್ ಕ್ರಾಪ್ಸ್ ದಟ್ ಈಸ್ ಗ್ರೋನ್ ಇನ್ ಇಂಡಿಯಾ ಬಿಟ್ವೀನ್ ದ ಫೈನಾನ್ಷಿಯಲ್ ಇಯರ್ 2020 and 2021. ಸರಿನಾ? ಇಂಪಾರ್ಟೆಂಟ್ ಕ್ರಾಪ್ಸ್ ದಟ್ ಈಸ್ ಗ್ರೋನ್ ಇಲ್ಲಿ ಇನ್ ಇಂಡಿಯಾ ಫಾರ್ ದ ಫೈನಾನ್ಷಿಯಲ್ ಇಯರ್ 2020 ಮತ್ತು 21. ಕರೆಕ್ಟಾ? ಸೊ ಡಿಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ ಇದನ್ನು ಈ ರೀತಿಯಲ್ಲಿ ಬರಿತೀರಾ, ಲಿಸ್ಟ್ ಮಾಡಿ ಅಂತ ಹೇಳಿದ್ರೆ ಇದನ್ನು ಪೂರ ಬರಿಬೇಕಾಗುತ್ತೆ ಅಲ್ವಾ. ಸ್ವಲ್ಪ ಇಲ್ಲಿ ಕಾಂಪ್ಲೆಕ್ಸ್ ಆಗಿದೆ ಇವೆಲ್ಲ, ಏನೇನೋ ಈ ಥರ ಏನೇನೋ ಬರಿತಾ ಇದ್ದೀವಿ ನಾವು. ಅದೇನು ಅಂತ ಹೇಳಿ ಇವಾಗ ಕರೆಕ್ಟಾಗಿ ತಿಳ್ಕೊಳ್ಳೋಣ. ರೋಸ್ಟೆಡ್ ಫಾರ್ಮು ಸಿಂಪಲ್ ಡೈರೆಕ್ಟ್ ಆಗಿದೆ, ಏನು ತೊಂದರೆ ಇಲ್ಲ. ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ. ಸೊ ಕಾಂಪ್ಲೆಕ್ಸಿಟಿ ಏನಪ್ಪ ಇದರಲ್ಲಿ ಅಂತ ಹೇಳಿದ್ರೆ, ಹೌ ಡು ಯು ರೀಡ್ ಇಟ್, ಇದನ್ನು ಹೇಗೆ ಓದಬೇಕು ಅಂತ ಹೇಳಿ ತಿಳ್ಕೊಬೇಕು ನಾವು, ಸರಿನಾ? ಸೊ ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಇಲ್ಲಿ ಏನಿದೆ, ಇದು ಎಂಥ ಸೆಟ್ ಇದು? ಸೆಟ್ ಎ. ಸೆಟ್ ಎ ಆಯಿತಾ, is made up of x ಎಲಿಮೆಂಟ್ x. ಇದು ಮುಖ್ಯ ಹುಡುಗರ, ಇದು ಸಚ್ ದ್ಯಾಟ್ ಅಂತ ಹೇಳಿದ್ರೆ ಕಂಡೀಷನ್ ಏನೇನು ಅಂತ ಹೇಳಿ. ಸೊ ಇಂಡೈರೆಕ್ಟ್ಲಿ ದಿಸ್ ಇಸ್ ಕಂಡೀಷನ್ ಲಿಸ್ಟ್ ಮಾಡುತ್ತೆ ಅದು. ಏನು ಕಂಡೀಷನು? x is an integer and x is between -3 and 7. ಸೊ ಇಲ್ಲಿ ಕರೆಕ್ಟಾಗಿ ಸಮರೈಸ್ ಮಾಡಿದ್ದು ನೋಡಿ. ಸೆಟ್ ಎ ಇಸ್ ಮೇಡ್ ಅಪ್ ಆಫ್ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಇಸ್ ಎನ್ ಇಂಟೀಜರ್ ಆ್ಯಂಡ್ ಇದು ಸ್ವಲ್ಪ ಡಿಸ್ಕ್ರೈಬ್ ಮಾಡಬೇಕು ಅಂತ ಹೇಳಿದ್ರೆ ಎಕ್ಸ್ ಇಸ್ ಬಿಟ್ವೀನ್ -3 and 7. ಸರಿನಾ? ಇದನ್ನೇ ರೋಸ್ಟೆಡ್ ಫಾರ್ಮ್ ಬರೀಬೇಕು ಅಂತ ಹೇಳಿದ್ರೆ ಇಟ್ ವಿಲ್ ಬಿ -2 -1 0 1 6ವರೆಗೂ ಬರೀಬೇಕು ನಾನು. ಕರೆಕ್ಟಾಗಿದೆಯಾ ನೋಡಿ? ಸರಿ ಅಲ್ವಾ? ಸೊ ಮತ್ತೊಂದು ಸತಿ ಹೇಳ್ತೀನಿ ನೋಡಿ. ಸೆಟ್ ರೆಪ್ರೆಸೆಂಟೇಷನಲ್ಲಿ ಎರಡು ರೀತಿಯಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಮೊದಲನೇ ರೀತಿ ಯಾವುದು ಅಂತ ಹೇಳಿದ್ರೆ ರೋಸ್ಟೆಡ್ ಫಾರ್ಮ್, ಎರಡನೇ ರೀತಿ ಯಾವುದು ಅಂತ ಹೇಳಿದ್ರೆ ಸೆಟ್ ಬಿಲ್ಡರ್ ಫಾರ್ಮ್. ರೋಸ್ಟೆಡ್ ಫಾರ್ಮಲ್ಲಿ ನಾವು ಸುಮ್ಮನೆ ಲಿಸ್ಟ್ ಮಾಡ್ತೀವಿ, ರೋಸ್ಟ್ ಮಾಡ್ತೀವಿ ಅದನ್ನು. ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಅಂತ ಹೇಳಿದ್ರೆ ಒಂಥರ ಆರ್ಗನೈಸ್ಡ್ ಆಗಿ ಕಾಣುತ್ತೆ ಅದು. ಯಾವಾಗ ಏನು ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ when we have to describe the set we can use set builder form. When we have to list the elements we'll have to use roasted form.
ಸರಿನಾ? ಇದು ಯೂಸೇಜ್ ಎಲ್ಲ ನಾನು ಹೋಗ್ತಾ ಹೋಗ್ತಾ ನಿಮ್ಗೆ ಕಾಣುತ್ತದೋ. ಸೊ ಲಿಸ್ಟ್ ಮಾಡ್ತೀನಿ. ಸೊ ತಕ್ಷಣಕ್ಕೆ ನೀವು ಪಾಸ್ ಮಾಡಿಕೊಂಡು ಎಲ್ಲ ಬರ್ಕೊಳ್ಳಿ. ಇದನ್ನು ಕೂಡ ಬರ್ಕೊಬೇಕು.